ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಪಾಕಿಸ್ತಾನದ ಕುಖ್ಯಾತ ಬೇಹುಗಾರಿಕಾ ಸಂಸ್ಥೆ ಐಎಸ್ಐ ರಷ್ಯಾದಲ್ಲಿ ಒಂದು ದೊಡ್ಡ ಆಟ ಆಡೋಕ್ ಹೋಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದೆ. ಹಾಗಾಗಿ ಅವರು ಕದಿಯೋಕೆ ಟ್ರೈ ಮಾಡಿದ್ದು ಏನ್ ಗೊತ್ತಾ? ಸ್ಕ್ರೂ, ಬೋಲ್ಟ್ ಅಥವಾ ಚಿಕ್ಕ ಪುಟ್ಟ ಪ್ಲಾನ್ ಅಲ್ಲ. ಭಾರತದ ರಕ್ಷಾ ಕವಚ ಅಂತಲೇ ಕರೆಯಲ್ಪಡುವ S-400 ಏರ್ ಡಿಫೆನ್ಸ್ ಸಿಸ್ಟಮ್ನ ಸೀಕ್ರೆಟ್ ಫೈಲ್ಸ್. ಹೌದು, ನೀವು ಕೇಳಿದ್ದು ನಿಜ. ಪಾಕಿಸ್ತಾನದ ಅತಿದೊಡ್ಡ ದುಸ್ವಪ್ನವಾಗಿ ಕಾಡ್ತಾಗಿರುವ S-400 ರಹಸ್ಯವನ್ನೇ ಕದಿಯೋಕೆ ಒಂದು ದೊಡ್ಡ ನೆಟ್ವರ್ಕ್ ಅನ್ನೇ ರಷ್ಯಾದ ಒಳಗೆ ಸೃಷ್ಟಿ ಮಾಡಿತ್ತು ಈ ಐಎಸ್ಐ. ಆದ್ರೆ ಪುಟಿನ್ ಅವರ ದೇಶದಲ್ಲಿ ಇದನ್ನೆಲ್ಲ ಮಾಡೋದು ಅಷ್ಟು ಸುಲಭನಾ? ರಷ್ಯಾದ ಕೌಂಟರ್ ಇಂಟೆಲಿಜೆನ್ಸ್ ಪಾಕಿಸ್ತಾನದ ಈ ಇಡೀ ಜಾಲವನ್ನ ಭೇದಿಸಿ ಬ್ರೇಕ್ ಹಾಕಿದೆ. ಏನಿದು ಘಟನೆ? ಯಾರು ಸಿಕ್ಬಿದ್ರು? S-400 ಅನ್ನ ಬಿಟ್ಟು ಬೇರೆ ಇನ್ನೇನನ್ನ ಕದಿಯೋಕೆ ಪ್ಲಾನ್ ಇತ್ತು? ಇದರಿಂದ ಭಾರತಕ್ಕೇನು ಎಫೆಕ್ಟ್? ಇದೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಈ ಸುದ್ದಿಯ ಮೂಲ ಏನು ಅಂತ ನೋಡೋಣ. ರಷ್ಯಾದ ಪ್ರಮುಖ ಮಾಧ್ಯಮ ಸಂಸ್ಥೆಗಳು ಅಲ್ಲಿನ ಸೆಕ್ಯೂರಿಟಿ ಏಜೆನ್ಸಿಗಳನ್ನ ಉಲ್ಲೇಖಿಸಿ ಈ ಸ್ಫೋಟಕ ಸುದ್ದಿಯನ್ನ ಹೊರಹಾಕಿವೆ. ರಷ್ಯಾದ ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ ಅಂದ್ರೆ ಒಂದು ಕಾಲದ KGB ಇದ್ದ ಹಾಗೆ ಇವರು ಒಂದು ದೊಡ್ಡ ಕೌಂಟರ್ ಇಂಟೆಲಿಜೆನ್ಸ್ ಆಪರೇಷನ್ ಅನ್ನ ಮಾಡಿದ್ದಾರೆ. ಈ ಆಪರೇಷನ್ ಅಲ್ಲಿ ರಷ್ಯಾದಲ್ಲೇ ಇದ್ದ ಪಾಕಿಸ್ತಾನದ ISI ಸ್ಲೀಪರ್ ಸೆಲ್ ಅಂದ್ರೆ ಒಂದು ಗೂಢಾಚಾರ ಜಾಲವನ್ನ ಪೂರ್ತಿಯಾಗಿ ಬಸ್ಟ್ ಮಾಡಿದ್ದಾರೆ. ಇದು ಪಾಕಿಸ್ತಾನಕ್ಕೆ ಬರೀ ಮುಖಭಂಗ ಅಲ್ಲ, ಇದೊಂದು ದೊಡ್ಡ ಆಘಾತವನ್ನ ತಂದಿದೆ. ಯಾಕಂದ್ರೆ ಪಾಕಿಸ್ತಾನದ ಟಾರ್ಗೆಟ್ ಲಿಸ್ಟ್ ನಲ್ಲಿ ಇದ್ದದ್ದು ಸಣ್ಣ ಪುಟ್ಟ ವಸ್ತುಗಳಲ್ಲ. ಹಾಗಾದ್ರೆ ಆ ಟಾರ್ಗೆಟ್ ಲಿಸ್ಟ್ ನಲ್ಲಿ ಏನೇನಿತ್ತು? ಮೊದಲನೇದು S-400 ಟ್ರಯಂಪ್ ಸಿಸ್ಟಮ್. ಇದು ಮೊದಲನೇ ಮತ್ತು ಅತಿದೊಡ್ಡ ಟಾರ್ಗೆಟ್ ಆಗಿತ್ತು. ಈ S-400 ಅನ್ನೋದು ಸದ್ಯಕ್ಕೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ಒಂದು. ಇದರ ಬ್ಲೂ ಪ್ರಿಂಟ್ಸ್ ಗಳು, ಇದರ ರಡಾರ್ ಹೇಗೆ ಕೆಲಸವನ್ನ ಮಾಡುತ್ತೆ, ಇದರ ಫ್ರೀಕ್ವೆನ್ಸಿ ಏನು, ಇದರ ವೀಕ್ನೆಸ್ ಏನು, ಈ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಗಳನ್ನ ಕದಿಯೋದು ಐಎಸ್ಐನ ಮುಖ್ಯ ಪ್ಲಾನ್ ಆಗಿತ್ತು. ಇನ್ನು ಎರಡನೇದು ಮಿಲಿಟರಿ ಹೆಲಿಕಾಪ್ಟರ್ಗಳು. ಬರೀ S-400 ಅಷ್ಟೇ ಅಲ್ಲ, ರಷ್ಯಾದ ಅತ್ಯಾಧುನಿಕ ಮಿಲಿಟರಿ ಹೆಲಿಕಾಪ್ಟರ್ಗಳ ಡಿಸೈನ್ ಡಾಕ್ಯುಮೆಂಟ್ಸ್ ಗಳ ಮೇಲೂ ಇವರ ಕಣ್ಣು ಬಿದ್ದಿತ್ತು. ಇದರಲ್ಲಿ ಟರ್ಮಿನೇಟರ್ ಅಂತ ಕರೆಯಲಾಗುವ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಹಾಗೂ ಆರ್ಟಿಕ್ ಪ್ರದೇಶದಂತ ವಿಪರೀತ ಚಳಿಯಲ್ಲಿ ಕೆಲಸ ಮಾಡಬಲ್ಲ ವಿಶೇಷ ಹೆಲಿಕಾಪ್ಟರ್ಗಳ ತಂತ್ರಜ್ಞಾನವೂ ಸೇರಿತ್ತು. ಈ ತಂತ್ರಜ್ಞಾನವನ್ನ ಕದ್ದು ಪಾಕಿಸ್ತಾನಕ್ಕೆ ಸಾಗಾಟ ಮಾಡೋದೇ ಇವರ ಯೋಜನೆಯಾಗಿತ್ತು. ಈಗ ಇಂಟ್ರೆಸ್ಟಿಂಗ್ ಪಾರ್ಟಿಗೆ ಬರೋಣ. ಈ ಆಪರೇಷನ್ ನಡೆದಿದ್ದಾದ್ರೂ ಹೇಗೆ? ಯಾರ್ಯಾರು ಸಿಕ್ಕಿಬಿದ್ರು? ಸ್ನೇಹಿತರೆ, ರಷ್ಯಾದ ಒಳಗೆ ಒಬ್ಬ ಪಾಕಿಸ್ತಾನಿ ಏಜೆಂಟ್ ಸೂಟು ಬೂಟು ಹಾಕೊಂಡು ಫೈಲ್ ಕದಿಯೋಕೆ ಹೋಗಲಿಲ್ಲ. ಬದಲಿಗೆ ಐಎಸ್ಐ ಆಟ ಆಡೋದೇ ಬೇರೆ ರೀತಿ. ರಷ್ಯಾದ ಅಧಿಕಾರಿಗಳು ಹೇಳೋ ಪ್ರಕಾರ ಐಎಸ್ಐ ಈ ಕೆಲಸಕ್ಕೆ ಬಳಸಿಕೊಂಡಿದ್ದು ಒಬ್ಬ ರಷ್ಯನ್ ಪ್ರಜೆಯನ್ನೇ. ಹೌದು, ಸೇಂಟ್ ಪೀಟರ್ಸ್ಬರ್ಗ್ ನಗರದಲ್ಲಿ ಈ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಈ ಐಎಸ್ಐ ಹ್ಯಾಂಡ್ಲರ್ಗಳು ಅಂದ್ರೆ ಪಾಕಿಸ್ತಾನದಲ್ಲೋ ಅಥವಾ ಬೇರೆ ದೇಶದಲ್ಲೋ ಕೂತ್ಕೊಂಡು ಮೊದಲು ರಷ್ಯಾದ ಡಿಫೆನ್ಸ್ ಕಂಪನಿಗಳಲ್ಲಿ ಕೆಲಸ ಮಾಡುವ ಅಥವಾ ಅಲ್ಲಿಗೆ ಆಕ್ಸೆಸ್ ಇರುವ ವ್ಯಕ್ತಿಗಳನ್ನ ಗುರುತಿಸ್ತಾರೆ. ನಂತರ ಅವರಿಗೆ ಹನಿ ಟ್ರ್ಯಾಪ್ ಅಂದ್ರೆ ಹೆಣ್ಣಿನ ಆಮಿಷವನ್ನೋ ಅಥವಾ ಹಣದ ಆಮಿಷವನ್ನೋ ಒಡ್ತಾರೆ. ನೀನು ನಮ್ಗೆ ಈ ಒಂದು ಚಿಕ್ಕ ಫೈಲ್ ಅನ್ನ ಕೊಡು, ನಿನಗೆ $1 ಲಕ್ಷ ಅನ್ನ ಕೊಡ್ತೀವಿ ಅಂತ ಡೀಲ್ ಕುದುರಿಸ್ತಾರೆ. ಈ ಕೇಸ್ನಲ್ಲೂ ಆಗಿದ್ದುಗಿದೆ. ಬಂಧಿತ ರಷ್ಯನ್ ಪ್ರಜೆ ಐಎಸ್ಐ ಆಪರೇಟಿವ್ಗಳಿಗಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಇವನ್ ಕೆಲಸ ಇಷ್ಟೇ: ರಷ್ಯಾದ ಡಿಫೆನ್ಸ್ ಸಂಸ್ಥೆಗಳಿಂದ ಈ ಕ್ಲಾಸಿಫೈಡ್ ಡಾಕ್ಯುಮೆಂಟ್ ಗಳನ್ನ ಅಂದ್ರೆ ಡಿಜಿಟಲ್ ಫೈಲ್ಸ್, ಪೇಪರ್ ಡಾಕ್ಯುಮೆಂಟ್ಸ್ ಗಳು ಮತ್ತು ಬ್ಲೂ ಪ್ರಿಂಟ್ಸ್ ಗಳನ್ನ ಕದ್ದು ಐಎಸ್ಐಗೆ ತಲುಪಿಸೋದಾಗಿತ್ತು. ಆದ್ರೆ ಈ ವ್ಯಕ್ತಿಯ ಚಟುವಟಿಕೆಗಳ ಮೇಲೆ ರಷ್ಯಾದ FSB ಕಣ್ಣಿಟ್ಟಿತ್ತು. ಸರಿಯಾದ ಸಮಯವನ್ನ ನೋಡಿ ಈತ ಡಾಕ್ಯುಮೆಂಟ್ಸ್ ಗಳನ್ನ ಕಳ್ಳ ಸಾಗಣೆ ಮಾಡೋಕೆ ಪ್ರಯತ್ನ ಪಟ್ಟಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದು ಒಳಗೆ ಹಾಕಿದ್ದಾರೆ. ವಿಚಾರಣೆ ಮಾಡಿದಾಗ ಈತ ಬಾಯ್ ಬಿಟ್ಟಿದ್ದಾನೆ. ನಾನು ಕೆಲಸ ಮಾಡ್ತಾ ಇದ್ದು ಪಾಕಿಸ್ತಾನದ ISIಗೆ ಅಂತ. ಯಾಕೆ ಈ S-400? ಪಾಕಿಸ್ತಾನಕ್ಕೆ ಯಾಕಿಷ್ಟು ಭಯ? ಸ್ನೇಹಿತರೆ, ಈ ಇಡೀ ಆಪರೇಷನ್ ನ ಕೇಂದ್ರ ಬಿಂದುವೆ ಈ S-400 ಆಗಿದೆ. ಪಾಕಿಸ್ತಾನ ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡು ಈ S-400 ಹಿಂದೆ ಬಿತ್ತು? ಇದಕ್ಕೆ ಉತ್ತರ ಇರೋದು ನಮ್ಮ ಭಾರತದ ಹತ್ರ. ಭಾರತ ರಷ್ಯಾದಿಂದ ಸುಮಾರು $5.4 ಬಿಲಿಯನ್ ಅಂದ್ರೆ 40,000 ಕೋಟಿ ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡಿ ಈ S-400 ಸಿಸ್ಟಮ್ಗಳನ್ನ ಖರೀದಿ ಮಾಡಿದೆ. ಈಗಾಗಲೇ ಇವುಗಳು ಚೀನಾ ಮತ್ತು ಪಾಕಿಸ್ತಾನದ ಬಾರ್ಡರ್ನಲ್ಲಿ ನಿಯೋಜನೆಗೊಂಡಿವೆ. ಏನಿದರ ತಾಕತ್ತು ಅಂದ್ರೆ ಈ S-400 ಅನ್ನೋದು ಒಂದು ಗೇಮ್ ಚೇಂಜರ್. ಇದು 400 ಕಿಲೋಮೀಟರ್ ದೂರದಲ್ಲೇ ಶತ್ರು ವಿಮಾನ, ಡ್ರೋನ್, ಕ್ರೂಸ್ ಮಿಸೈಲ್ ಅಷ್ಟೇ ಯಾಕೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಪತ್ತೆ ಹಚ್ಚಿ ಹೊಡೆದುರುಳಿಸಬಲ್ಲದು. ಒಂದೇ ಸಿಸ್ಟಮ್
ಸಿಸ್ಟಮ್ ಒಂದೇ ಸಮಯದಲ್ಲಿ 80ರಿಂದ 100 ಟಾರ್ಗೆಟ್ಗಳನ್ನ ಟ್ರ್ಯಾಕ್ ಮಾಡಬಲ್ಲದು. ಇನ್ನು 2019ರಲ್ಲಿ ಭಾರತ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದಾಗ ಪಾಕಿಸ್ತಾನದ F-16 ವಿಮಾನಗಳು ಭಾರತದ ಗಡಿಯೊಳಗೆ ಬರಲು ಪ್ರಯತ್ನಿಸಿದ್ವು. ಆಗ ನಮ್ಮ ಹತ್ರ S-400 ಇರಲಿಲ್ಲ. ಈಗ S-400 ಬಂದ ಮೇಲೆ ಪಾಕಿಸ್ತಾನದ ವಿಮಾನಗಳು ತಮ್ಮ ನೆಲೆಯಿಂದ ಟೇಕ್ ಆಫ್ ಆದ ತಕ್ಷಣವೇ ಭಾರತಕ್ಕೆ ಗೊತ್ತಾಗುತ್ತೆ. ಭಾರತದ ಗಡಿ ಮುಟ್ಟೋಕ್ಕೂ ಮೊದಲೇ ಅವುಗಳನ್ನ ಹೊಡೆದುರುಳಿಸಬಹುದು. ಇನ್ನು ಚೀನಾಗೂ ಇದೇ ಟೆನ್ಷನ್ ಇದೆ. ಪಾಕಿಸ್ತಾನಕ್ಕೆ ಮಾತ್ರವಲ್ಲದೆ ಚೀನಾಗೂ ಇದೇ ಭಯ. ಭಾರತದ S-400 ಚೀನಾದ J-20 ಸ್ಟೆಲ್ತ್ ಫೈಟರ್ಗಳನ್ನು ಪತ್ತೆ ಹಚ್ಚಬಹುದು ಅಂತ ರಷ್ಯಾದವರೇ ಹೇಳಿದ್ದಾರೆ. ಸೊ ಪಾಕಿಸ್ತಾನಕ್ಕೆ ಮತ್ತು ಅವರ ಆಲ್ ಟೈಮ್ ಫ್ರೆಂಡ್ ಚೀನಾಕ್ಕೆ ಈ S-400 ನ ಸೀಕ್ರೆಟ್ ಬೇಕೇ ಬೇಕು. ಇದರ ವೀಕ್ನೆಸ್ ಏನು, ಇದರ ರಾಡಾರ್ ಫ್ರೀಕ್ವೆನ್ಸಿಯನ್ನ ಜಾಮ್ ಮಾಡೋದು ಹೇಗೆ, ಈ ಮಾಹಿತಿ ಸಿಕ್ಕರೆ ಮಾತ್ರ ಅವರು ಭಾರತದ ವಿರುದ್ಧ ಯಾವುದೇ ವೈಮಾನಿಕ ಕಾರ್ಯಾಚರಣೆಯನ್ನ ಮಾಡಲು ಸಾಧ್ಯ. ಈ ಮಾಹಿತಿ ಸಿಗದೇ ಇದ್ರೆ ಪಾಕಿಸ್ತಾನದ ಇಡೀ ಏರ್ ಫೋರ್ಸ್ ಭಾರತದ S-400 ಮುಂದೆ ನಿಷ್ಪ್ರಯೋಜಕ ಆಗಿಬಿಡುತ್ತೆ. ಅದಕ್ಕಾಗಿಯೇ ಈ ಮಾಹಿತಿಯನ್ನ ಕದಿಯಲು ಪಾಕಿಸ್ತಾನ ಇಷ್ಟೊಂದು ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಂಡಿದೆ. ಸ್ನೇಹಿತರೆ, ಈ ಘಟನೆ ರಷ್ಯಾದಲ್ಲಿ ನಡೆದಿದ್ರೂ ಕೂಡ ಇದರ ಅತಿದೊಡ್ಡ ಇಂಪ್ಯಾಕ್ಟ್ ಆಗೋದು ಭಾರತದ ಮೇಲೆ. ನಮ್ಮ ಸೆಕ್ಯೂರಿಟಿಗೆ ಇದು ನೇರವಾದ ಸಂಬಂಧವನ್ನ ಹೊಂದಿದೆ. ನಮ್ಮ ಕಳವಳ ಏನು ಅಂದ್ರೆ ಮಾಹಿತಿ ಲೀಕ್ ಆಗಿದೆಯಾ? ಈಗ ರಷ್ಯಾದವರು ಈ ನೆಟ್ವರ್ಕ್ ಬಸ್ಟ್ ಮಾಡಿದ್ದಾರೆ. ಆದ್ರೆ ನಮ್ಮ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಈ ಗೂಢಾಚಾರಿ ಸಿಕ್ಕಿ ಬೀಳೋಕೆ ಮುಂಚೆ ಆತ ಈಗಾಗಲೇ ಏನಾದ್ರೂ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿ ಬಿಟ್ಟಿದ್ದಾನಾ? S-400ಗೆ ಸಂಬಂಧಪಟ್ಟ ಯಾವುದೇ ಚಿಕ್ಕ ಮಾಹಿತಿ ಲೀಕ್ ಆಗಿದ್ರೂ ಅದು ಭಾರತದ ಸುರಕ್ಷತೆಗೆ ದೊಡ್ಡ ಅಪಾಯವನ್ನ ತಂದೊಡ್ಡುತ್ತೆ. ಇನ್ನು ನೆಟ್ವರ್ಕ್ ಎಷ್ಟು ದೊಡ್ಡದಾಗಿದೆ ಅನ್ನೋದು ಗೊತ್ತಾಗಬೇಕು. ಸಿಕ್ಕಿ ಬಿದ್ದದ್ದು ಒಬ್ಬ ರಷ್ಯನ್ ಪ್ರಜೆ ಆದ್ರೂ ಕೂಡ ಇವನೊಬ್ಬನೇ ಈ ಜಾಲದಲ್ಲಿದ್ದಾನಾ, ಅಥವಾ ಇದು ಟಿಪ್ ಆಫ್ ದಿ ಐಸ್ಬರ್ಗ್ ಮಾತ್ರನಾ? ಇನ್ನು ದೊಡ್ಡ ನೆಟ್ವರ್ಕ್ ಏನಾದ್ರೂ ರಷ್ಯಾದ ಡಿಫೆನ್ಸ್ ಕಂಪನಿಗಳಲ್ಲಿ ಸಕ್ರಿಯವಾಗಿದೆಯಾ? ಇನ್ನು ಇದರಲ್ಲಿ ಚೀನಾದ ಪಾತ್ರಕ್ಕೇನಾದ್ರೂ ಇದೆಯಾ ಅಂತನೂ ಸಹ ನೋಡಬೇಕಾಗುತ್ತೆ. ISI ಈ ಆಪರೇಷನ್ ಮಾಡ್ತಾ ಇರೋದು ನಿಜ, ಆದ್ರೆ ಇದರ ಹಿಂದೆ ನಿಂತು ದುಡ್ಡು ಕೊಡ್ತಾ ಇರೋದು ಮತ್ತು ಈ ಟೆಕ್ನಾಲಜಿಯ ಅಸಲಿ ಲಾಭ ಪಡೆಯಲು ಕಾಯ್ತಾ ಇರೋದು ಚೀನಾ ಇರಬಹುದಾ? S-400 ರಹಸ್ಯ ಸಿಕ್ಕರೆ ಪಾಕಿಸ್ತಾನಕ್ಕಿಂತ ಹೆಚ್ಚು ಖುಷಿ ಪಡೋದು ಚೀನಾ ದೇಶ. ಅವರು ಇದನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ತಮ್ಮ ಸಿಸ್ಟಮ್ಗಳನ್ನ ಇನ್ನೂ ಬಲಿಷ್ಠ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಿಂದ ಪಾಕಿಸ್ತಾನ ರಷ್ಯಾದ ಹತ್ರ ಹೋಗೋಕೆ ತುಂಬಾ ಪ್ರಯತ್ನವನ್ನ ಪಡ್ತಾಗಿತ್ತು. ಜಂಟಿ ಮಿಲಿಟರಿ ಅಭ್ಯಾಸ, ಅಗ್ಗದ ತೈಲ ಖರೀದಿ ಅಂತ ನಾಟಕ ಆಡ್ತಾಗಿತ್ತು. ಆದ್ರೆ ಈ ಘಟನೆಯಿಂದ ರಷ್ಯಾಕ್ಕೆ ಒಂದು ವಿಷಯ ಸ್ಪಷ್ಟವಾಗಿದೆ. ಪಾಕಿಸ್ತಾನ ಫ್ರೆಂಡ್ ಅಲ್ಲ, ಅದೊಂದು ಥ್ರೆಟ್ ಅಥವಾ ಅಪಾಯ ಅಂತ. ಈ ಘಟನೆ ರಷ್ಯಾ ಪಾಕ್ ಸಂಬಂಧದಲ್ಲಿ ದೊಡ್ಡ ಬಿರುಕು ಮೂಡಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಪುಟಿನ್ ಇಂತಹ ಬೆನ್ನಿಗೆ ಇರಿಯುವ ಕೆಲಸವನ್ನ ಎಂದಿಗೂ ಕ್ಷಮಿಸೋದಿಲ್ಲ. ಇನ್ನು ರಷ್ಯಾ ಮತ್ತು ಭಾರತದ ಸಂಬಂಧದ ಬಗ್ಗೆ ನೋಡೋದಾದ್ರೆ, ಈ ಘಟನೆಯಿಂದ ಭಾರತ ಮತ್ತು ರಷ್ಯಾದ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬಹುದು. ಭಾರತ ಈಗ ರಷ್ಯಾವನ್ನ ನೇರವಾಗಿ ಪ್ರಶ್ನಿಸಬಹುದು. ನಾವು ನಿಮಗೆ ಸಾವಿರಾರು ಕೋಟಿ ಕೊಟ್ಟು ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿಸಿದ್ದೇವೆ, ನಮ್ಮ ಸೀಕ್ರೆಟ್ಗಳು ನಿಮ್ಮ ದೇಶದಲ್ಲಿ ಸುರಕ್ಷಿತವಾಗಿಲ್ಲ ಅಂತ ಆದ್ರೆ ದಯವಿಟ್ಟು ನಿಮ್ಮ ಇಂಟರ್ನಲ್ ಸೆಕ್ಯೂರಿಟಿಯನ್ನ ಬಿಗಿಗೊಳಿಸಿ. ರಷ್ಯಾ ಭಾರತದಂತಹ ಅತಿದೊಡ್ಡ ಗ್ರಾಹಕನನ್ನ ಕಳೆದುಕೊಳ್ಳಲು ಇಷ್ಟಪಡೋದಿಲ್ಲ. ಹಾಗಾಗಿ ಅವರು ಖಂಡಿತವಾಗಿಯೂ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಇನ್ನು ಇದರಿಂದ ಪಾಕಿಸ್ತಾನದ ಇಮೇಜ್ ಏನಾಗಬಹುದು ಅಂತ ಕೇಳಿದ್ರೆ, ಪಾಕಿಸ್ತಾನದ ಇಮೇಜ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಹರಾಜಾಗುತ್ತೆ. ನಮ್ಮ ದೇಶಕ್ಕೂ ಭಯೋತ್ಪಾದನೆಗೂ ಸಂಬಂಧ ಇಲ್ಲ ಅಂತ ಬೊಬ್ಬೆ ಹೊಡೆಯುವ ಪಾಕಿಸ್ತಾನ ಈಗ ಇನ್ನೊಂದು ದೇಶದ ಮಿಲಿಟರಿ ರಹಸ್ಯಗಳನ್ನ ಕದಿಯುವ ಕಳ್ಳರ ರಾಷ್ಟ್ರ ಎಂಬ ಪಟ್ಟವನ್ನು ಸಹ ಗಟ್ಟಿ ಮಾಡಿಕೊಂಡಿದೆ. ಸ್ನೇಹಿತರೆ, ಈ ಪಾಕಿಸ್ತಾನದ ISI ಈ ರೀತಿ ಬೇರೆ ದೇಶಗಳಲ್ಲಿ ಗೂಢಾಚಾರ್ಯ ಕಳ್ಳತನ ಮಾಡ್ತಿರೋದು ಇದೇ ಮೊದಲೇನಲ್ಲ. ಅದರಲ್ಲೂ ಭಾರತದಲ್ಲಿ ಇವರ ಆಟ ವಿಪರೀತವಾಗಿದೆ. ಮೊದಲನೇದು ಹನಿ ಟ್ರ್ಯಾಪ್. ನಮ್ಮ ಸೈನಿಕರನ್ನ, ಡಿಫೆನ್ಸ್ ಅಧಿಕಾರಿಗಳನ್ನ ಹನಿ ಟ್ರ್ಯಾಪ್ ಮಾಡಿ ಅವರಿಂದ ಮಾಹಿತಿ ಕದಿಯಲು ನೂರಾರು ಪ್ರಯತ್ನಗಳು ನಡೆಯುತ್ತಲೇ ಇವೆ. ಇನ್ನು ಯೂಟ್ಯೂಬರ್ಸ್ಗಳು ಮತ್ತು ಪತ್ರಕರ್ತರು. ಇತ್ತೀಚೆಗೆ ಭಾರತದಲ್ಲೇ ಕೆಲವು ಯೂಟ್ಯೂಬರ್ಸ್ಗಳು, ಪತ್ರಕರ್ತರು, ಬಿಸ್ನೆಸ್ ಮೆನ್ಗಳು ISIಗೆ ಕೆಲಸ ಮಾಡ್ತಾ ಇರೋದು ಬಯಲಾಗಿತ್ತು. DRDO ಆರ್ಮಿ ಹೆಡ್ ಕ್ವಾರ್ಟರ್ಸ್ ಬಳಿ ಹೋಗಿ ವಿಡಿಯೋವನ್ನ ಮಾಡಿ ಆಯಕಟ್ಟಿನ ಸ್ಥಳಗಳ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ರು. ದೆಹಲಿಯ ನೇವಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇದ್ದ ಒಬ್ಬ ಕ್ಲರ್ಕ್ ಭಾರತೀಯ ನೌಕಾಪಡೆಯ ರಹಸ್ಯವನ್ನ ISIಗೆ ಮಾರಾಟ ಮಾಡ್ತಾ ಇದ್ದಾಗ ಸಿಕ್ಕಿ ಬಿದ್ದಿದ್ದ. ಸ್ನೇಹಿತರೆ, ಭಾರತದಲ್ಲಿ ಇವರ ಆಟ ಮೊದಲಿಂದಲೂ ನಡೀತಾನೆ ಇದೆ. ಆದ್ರೆ ಈ ಬಾರಿ ಇವರು ರಷ್ಯಾಕ್ಕೆ ಹೋಗಿ ಬಾಲ ಬಿಚ್ಚಿದ್ದಾರೆ. ಚೀನಾದ ಕುಮ್ಮಕ್ಕಿನಿಂದಲೋ ಅಥವಾ ತಮ್ಮ ಸ್ವಂತ ದುರಾಸೆಗಿಂತಲೋ ರಷ್ಯಾದಂತಹ ಸೂಪರ್ ಪವರ್ ದೇಶದಲ್ಲಿ ಬೇಹುಗಾರಿಕೆ ಮಾಡಲು ಹೋಗಿ ತಮ್ಮದೇ ಜಾಲವನ್ನ ಬಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ,
ಈ ಇಡೀ ಘಟನೆ ಒಂದು ಸ್ಪೈ ಕಾದಂಬರಿಯಂತೆ ನಮ್ಮ ಕಣ್ಣ ಮುಂದಿದೆ. ರಷ್ಯಾ ಈ ಜಾಲವನ್ನ ಭೇದಿಸೋದು ನಮ್ಮೆಲ್ಲರಿಗೂ, ವಿಶೇಷವಾಗಿ ಭಾರತಕ್ಕೆ ಒಂದು ದೊಡ್ಡ ನಿರಾಳದ ಸುದ್ದಿ. ಆದ್ರೆ ಕೆಲವು ಪ್ರಶ್ನೆಗಳು ಇನ್ನೂ ಬಾಕಿ ಉಳಿದಿವೆ. ಸಿಕ್ಕಿಬಿದ್ದ ರಷ್ಯನ್ ಏಜೆಂಟ್ಗೆ ಏನಾಗುತ್ತೆ? ರಷ್ಯಾದ ಕಾನೂನಿನ ಪ್ರಕಾರ ದೇಶದ್ರೋಹಕ್ಕೆ ಅಲ್ಲಿ ಕಠಿಣ ಶಿಕ್ಷೆಯಿದೆ. ಐಎಸ್ಐನ ಎಷ್ಟು ದೊಡ್ಡ ನೆಟ್ವರ್ಕ್ ರಷ್ಯಾದಲ್ಲಿದೆ? ಇದು ಕೇವಲ ಆರಂಭನ? ಮತ್ತು ಮುಖ್ಯವಾಗಿ ಏನಾದ್ರೂ ಮಾಹಿತಿ ಈಗಾಗಲೇ ಲೀಕ್ ಆಗಿದೆಯಾ? ಈ ಕೊನೆಯ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಭಾರತದ ಭದ್ರತಾ ಏಜೆನ್ಸಿಗಳು ಅಲರ್ಟ್ ಆಗಿರಬೇಕು. S-400 ನಮ್ಮ ರಕ್ಷಾ ಕವಚ. ಆ ಕವಚಕ್ಕೆ ಯಾವುದೇ ಸಣ್ಣ ತೂತು ಬಿದ್ದಿದ್ರೂ ಅದನ್ನ ಸರಿಪಡಿಸುವ ಜವಾಬ್ದಾರಿ ಈಗ ಭಾರತ ಮತ್ತು ರಷ್ಯಾ ಎರಡೂ ದೇಶಗಳ ಮೇಲಿದೆ. ಪಾಕಿಸ್ತಾನದ ಈ ವಿಫಲ ಪ್ರಯತ್ನ ಅವರ ಹತಾಶೆಯನ್ನ ತೋರಿಸ್ತಾಗಿದೆ. ಭಾರತದ ಸೇನಾ ಶಕ್ತಿಯ ಮುಂದೆ ನಿಲ್ಲಲಾಗದೆ ಈ ರೀತಿ ಕಳ್ಳ ಮಾರ್ಗಗಳನ್ನ ಹಿಡಿತಾಗಿದ್ದಾರೆ. ಆದ್ರೆ ಈ ಬಾರಿ ಅವರು ಕೆಣಕಿದ್ದು ರಷ್ಯಾವನ್ನ. ಇದರ ಪರಿಣಾಮವನ್ನ ಅವರು ಅನುಭವಿಸಲೇಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪಾಕಿಸ್ತಾನದ ಈ ನಡೆಯ ಬಗ್ಗೆ ಮತ್ತು ರಷ್ಯಾ ತೆಗೆದುಕೊಂಡ ಈ ಆಕ್ಷನ್ ಬಗ್ಗೆ ನೀವು ಏನ್ ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.